ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾಕಂದ್ರೆ ಇವಾಗ ನೋಟಿಫಿಕೇಶನ್ ಅಂದ್ರೆ PC 3990 ಆಗಿರೋದ್ರಿಂದ ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಎಲ್ಲಾ ಕ್ಲಾಸಸ್ ಇಲ್ಲೇನಂತಂದ್ರೆ GK ಆಗಿರುವಂಥದ್ದು ಮತ್ತು ಪ್ರಚಲಿತ ವಿದ್ಯಮಾನ ಆಗಿರುವಂಥದ್ದು, ಮೆಂಟಬಿಲಿಟಿ ಆಗಿರುವಂಥದ್ದು, ಎಲ್ಲಾ ರೀತಿಯ ಒಂದು ಯೂಟ್ಯೂಬ್ ಕ್ಲಾಸಸ್ಗಳನ್ನು ತಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಉಚಿತವಾದಂತ ಕ್ಲಾಸ್ಗಳನ್ನು ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ನಾವು ಈ ದಿನ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಏನಂದ್ರೆ ಒಂದು ಪ್ರಚಲಿತ, ಒಂದು ಮೆಂಟಾಲಿಟಿ, ಒಂದು ಹಿಸ್ಟ್ರಿಗೆ ಸಂಬಂಧಪಡದಂತೆ, ಒಂದು ಜಯೋಗ್ರಫಿಗೆ ಸಂಬಂಧಪಡದಂತಂದ್ರೆ ಇವತ್ತೇನಂದ್ರೆ ಟಾಪಿಕ್ ಅನ್ನು ತಂದಿವಿ. ನಂತರ ಏನಂದ್ರೆ ಕಂಟಿನ್ಯೂ ಆಗಿ ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಒಂದು ಉತ್ತಮ ರೀತಿಯ ಕಂಟೆಂಟ್ ತಮ್ಮೆಲ್ಲರಿಗೆ ಏನಂದ್ರೆ ಕೊಡ್ತಾ ಇದ್ದೀವಿ. ಈಗ ಏನಂತಂದ್ರೆ ಒಂದು ಮೊದಲೇ ಇರುವಂತ ಒಂದು ಪ್ರಶ್ನೆ ಯಾವ್ದಂತಂದ್ರೆ ಇಲ್ಲಿ ಯಾವ್ದಂತಂದ್ರೆ UCC ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಯಾಕಂದ್ರೆ ಇದು ಆಲ್ಮೋಸ್ಟ್ ಆಲ್ ಇರುವಂತ ಒಂದು ಪ್ರಚಲಿತ ವಿದ್ಯಮಾನಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಗೆ ಇರುವಂತ ಒಂದು ಕ್ವಶನ್. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ PC-ಗೆ ಸಂಬಂಧಪಟ್ಟಂತೆ ಕೇರವರು ಏನಂದ್ರೆ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಈ ಪರೀಕ್ಷೆಗಳಂತಂದ್ರೆ ಆಲ್ಮೋಸ್ಟ್ ಆಲ್ ಪ್ರಚಲಿತ ಸಂಬಂಧಪಟ್ಟಂತೆ ಇಲ್ಲಿ 20+ ಅಷ್ಟೇನಂದ್ರೆ ಕರೆಂಟ್ ಅಫೇರ್ಸ್ ಇರುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಇತ್ತೀಚಿನ ಪ್ರಚಲಿತಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನೋಡಿ, ಇದು ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ಲರಿಗೆ ಗೊತ್ತಿರುವಂತ ಒಂದು ಕ್ವಶನ್. ಬಟ್ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಪ್ರಚಲಿತ ಇರುವುದರಿಂದ ಏನಂದ್ರೆ ನಾವು ಈ ಕ್ವಶನ್ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೆ ಏನಂದ್ರೆ ಒಂದು ಒಳ್ಳೆ ರೀತಿಯಾದಂತಹ ಕಾಂಟೆಂಟ್ ಕೊಡ್ತಾ ಇದ್ದೀವಿ. ನೋಡ್ರಿ, ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದ ಮೊದಲ ರಾಜ್ಯ ಯಾವುದು ಅಂತ ತಮ್ಮೆಲ್ಲರಿಗೆ ಗೊತ್ತು. ಆದ್ರೂ ಸಹ ಏನಪ್ಪ ಅಂದ್ರೆ ಇಲ್ಲಿ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಲಾಗ್ತದೆ. ಇಲ್ಲಿ ಗುಜರಾತನ ಅಥವಾ ಉತ್ತರಾಖಂಡನ, ಅಸ್ಸಾಮನ, ಈ ಮೇಲಿನ 3 ರಾಜ್ಯಗಳ ಅಂತ ಇದೆ. ಅಂದ್ರೆ ಇಲ್ಲಿ ಮೊದಲ ರಾಜ್ಯ ಅಂತಂದ್ರೆ ನಿಮ್ಗೇನಂದ್ರೆ ಯಾವ್ದಂತ ತಮಗೆ ಗೊತ್ತು. ಆದ್ರೂ ಸಹ ಏನಪ್ಪ ಅಂದ್ರೆ ನಾವು ಇಲ್ಲಿ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಮೊದಲ ರಾಜ್ಯ ಯಾವ್ದು ಬರ್ತಂತಂದ್ರೆ ಯಾವುದು ಉತ್ತರಾಖಂಡ ಬರ್ತದ. ಇದೇನಂದ್ರೆ 2025ರಲ್ಲಿ ಜಾರಿಗೆ ಬರ್ತದ. ನೆಕ್ಸ್ಟ್ ಏನಂದ್ರೆ ಗುಜರಾತ್ ಅಲ್ಲಿ 2026. ಈ ಪ್ರಸ್ತುತವಾಗಿ ಈಗ ಅಂತಂದ್ರೆ 2026ರಲ್ಲಿ ಅಂದ್ರೆ 2026ರಲ್ಲಿ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನೇನಪ್ಪ ಅಂದ್ರೆ ಅಂಗೀಕಾರ ನೀಡಲ್ಲ. ಇಲ್ಲಿ ಅದೇನಪ್ಪ ಅಂದ್ರೆ ಕಾನೂನು ಆಗಬೇಕಾಗಿರ್ತದೆ. ಹಂಗಾಗಿ ಏನಪ್ಪ ಅಂದ್ರೆ ಇದು ಅಸ್ಸಾಮನ್ನು ಒಂದು ಪರಿಗಣನೆಗೆ ತೆಗೆದುಕೊಂಡು ನಾವೇನಂತಂದ್ರೆ ಇದನ್ನ ತೆಗೆದುಕೊಂಡಿದ್ದೀವಿ. ಬಟ್ ಏನಂದ್ರೆ ಇದನ್ನ ನಾವೇನಂದ್ರೆ ಈಗ ಇದು ನಾಗರಿಕ ಸಮಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಅಂದ್ರೆ ಈ ಮೇಲಿನ 3 ರಾಜ್ಯಗಳು ಆಗುವಂತದನ್ನ ನಾವಿಲ್ಲಿ ಕಾಣ್ತೀವಿ. ಬಟ್ ಏನಂದ್ರೆ ಇಲ್ಲಿ ಏಕರೂಪ ನಾಗರಿಕ ಸಮಿತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ನಮ್ಮ ಭಾರತದ ಸಂವಿಧಾನದಲ್ಲಿ ಎಷ್ಟಂತಂದ್ರೆ ವಿಧಿ ಎಷ್ಟಂತಂದ್ರೆ 44ನೇ ವಿಧಿಯ ಪ್ರಕಾರ, ಈ ವಿಧಿಯ ಪ್ರಕಾರ ಏನಪ್ಪ ಅಂದ್ರೆ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ಬಂದಿದೆ. ಈ ಏಕರೂಪ ನಾಗರಿಕ ಸಮಿತಿ ಇದೆಲ್ಲ ಇದು ಏನಪ್ಪ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಎಲ್ಲಿ ಅಂತಂದ್ರೆ ಗೋವಾದಲ್ಲಿ ಅಂತಂದ್ರೆ ಜಾರಿಗೆ ಇರುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಗೋವಾದಲ್ಲಿ ಸ್ವತಂತ್ರ ಪೂರ್ವದಲ್ಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಂದ್ರೆ ನಿಮ್ಗೆಲ್ಲರಿಗೂ ಏನಪ್ಪ ಅಂದ್ರೆ ಒಂದು ಕಾನೂನು ಕ್ರಮದಲ್ಲಿ ಸಹ ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಾಗುವಂತದ್ದು ಕಾಣಾಗ್ತದೆ. ಇಲ್ಲಿ ಏನಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆಯಲ್ಲ, ಇದು ಏನು ಒಂದು ರೀತಿ ರಾಬ್ ಅಂತಂದ್ರೆ ಇಡೀ ನಮ್ಮ ದೇಶ, ಭಾರತ ದೇಶಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಜಾತಿ ಆಧಾರ ಮೇಲೆ, ಧರ್ಮ ಆಧಾರ ಮೇಲೆ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಭೇದ ಭಾವ ಮಾಡಲಾರ್ದಂಗ ಇಲ್ಲಿ ಏನಂದ್ರೆ ಯಾವ ರೀತಿ ಅಂದ್ರೆ ವಿವಾಹ ಆಗಿರುವಂತದ್ದು, ವಿಚ್ಛೇದನ ಆಗಿರುವಂತದ್ದು ಮತ್ತು ಆಸ್ತಿಗೆ ಸಂಬಂಧಪಡದಂತಾಗಿರೋದು, ಉತ್ತರಾಧಿಕಾರಕ್ಕೆ ಸಂಬಂಧಪಡದ ಆಗಿರೋದು ಅಂದ್ರೆ ಎಲ್ಲಾ ನಾಗರಿಕರಿಗೆ ಏನಂದ್ರೆ ಕಾನೂನ ಅನ್ವಯ ಆಗುವಂತದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಒಟ್ಟೇನಂದ್ರೆ ಇದು ನಮಗೆ ಪರಿಪೂರ್ಣವಾದಂತಹ ಮಾಹಿತಿ ಇಷ್ಟಿದ್ರೆ ಸಾಕು. ಇಲ್ಲಿ ಅಸ್ಸಾಂ ಏನಂದ್ರೆ ಇತ್ತೀಚೆಗೆ ಅಂದ್ರೆ ಮಸೂದೆಯು ಅಂಗೀಕಾರ ಆಗಿರುವಂತದನ್ನ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ನೋಡ್ರಿ, ಇದೇನಪ್ಪ ಅಂದ್ರೆ
ಜಯೋಗ್ರಫಿಗೆ ಸಂಬಂಧಪಟ್ಟದಂತಿರುವಂತ ಒಂದು ಅತ್ಯುತ್ತಮವಾದಂತ ಕ್ವಶನ್. ಯಾಕಂದ್ರೆ ಈ ಕ್ವಶನ್ಗಳನ್ನ ಬಂದ್ರೆ ನಾವು ನೋಡಿದಾಗ ಈಗಾಗಲೇ ನಿಮಗೆ ಗೊತ್ತಿರುತ್ತವೆ. ಬಟ್ ಏನಂದ್ರೆ ಇಲ್ಲಿ ಯಾವ ರೀತಿಯಾದಂತ ಕ್ವಶನ್ ಇದೆ ಅನ್ನೋದ್ರ ಬಗ್ಗೆ ಏನಂದ್ರೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ, ಅಲ್ಲಿಗೂ ಟಾಪಿಕ್ ಸರ್ವರದಲ್ಲಿ ಡ್ಯಾಶ್ ಇರುತ್ತದ ಅಂದ್ರೆ ಅಲ್ಲಿಗೂ ಟಾಪಿಕ್ ಸರ್ವರದಲ್ಲಿ ಅಂದ್ರೆ ಡ್ಯಾಶ್ ಇರ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಲಾಗುತ್ತದೆ. ಇಲ್ಲಿ ನೋಡ್ರಿ, ಅಲ್ಲಿಗೂ ಅಂತಂದ್ರೆ ಇದೇನಪ್ಪ, ಅಲ್ಲಿಗೂ ಅಂತಂದ್ರೆ ಕಡಿಮೆ, ಯಾವುದು ಕಡಿಮೆ ಅಂತಾನೆ. ಇಲ್ಲಿ ಕಡಿಮೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಈ ಅಲ್ಲಿಗೂ ಟಾಪಿಕ್ ಸರ್ವರದಲ್ಲಿ ಇದಾವಲ್ಲ, ಇವು ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಏನಂತಂದ್ರೆ ಪೋಷಕಾಂಶಗಳು ಅಂದ್ರೆ ಆಲ್ಮೋಸ್ಟ್ ಯಾವ್ದಂದ್ರೆ ನೈಟ್ರೋಜನ್ ಆಗಿರ್ಬೋದು ಮತ್ತು ಫಾಸ್ಫರಸ್ ಅಂದ್ರೆ ಇಲ್ಲಿ ಬಹಳಷ್ಟು ಕಡಿಮೆ ಇರುವಂತದ್ದನ್ನು ನಾವು ಕಾಣ್ತೀವಿ. ಬಟ್ ಅದರ ಜೊತೆ ಏನಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಆಮ್ಲಜನಕ ಈ ಅಲಿಗೋ ಟ್ರಾಫಿಕ್ ಸರ್ವರ್ದಲ್ಲಿ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಆಮ್ಲಜನಕ ಕರಗಿರುವಂತದ್ದನ್ನು ಕಾಣಲಾಗ್ತದೆ. ನೀರೇನಂದ್ರೆ ಶುದ್ಧವಾಗಿರ್ತದ, ಕ್ಲೀನ್ ಆಗಿರುವಂತದ್ದನ್ನು ನಾವು ಕಾಣ್ತೀವಿ. ಅದ್ರ ಜೊತೆಗೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಇದು ಪಾಚಿಗಳು ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರ್ತದ. ಅದರ ಜೊತೆಗೆ ಇಲ್ಲಿ ಜಲಸಸ್ಯಗಳು ಏನಂತಾರೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೆತಿರ್ತವೆ ಮತ್ತು ಪೋಷಕಾಂಶಗಳು ಸಹ ಏನಪ್ಪ ಅಂದ್ರೆ ಇಲ್ಲಿ ಕಡಿಮೆ ಇರ್ತದೆ. ಅಂದ್ರೆ ಇದಕ್ಕೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೇನಂದ್ರೆ ಪೋಷಕಾಂಶಗಳು ಕಡಿಮೆ ಇರುವಂತದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಅಂದ್ರೆ ಟೋಟಲಿ ಈ ರೀತಿಯಾದಂತ ನಮಗೆ ಒಂದು ಕಾನ್ಸೆಪ್ಟ್ ಮಾಹಿತಿ ಇದ್ರೆ ಇದನ್ನ ಆರಾಮವಾಗಿ ಕಂಡುಹಿಡಿಯಬಹುದು. ನೋಡ್ರಿ, ಇಲ್ಲಿ ನೀರಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ಇರ್ತಾವ ಅಂತ ಕೇಳ್ಯಾರ. ನೆಕ್ಸ್ಟ್ ಅಂದ್ರೆ ಪಾಚಿ ಹೂಗಳು ಮತ್ತು ಹೆಚ್ಚಿನ ಜಲವಾಸಿಯ ಉತ್ಪಾದಕತೆ ಮತ್ತು ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಚ್ಚಿನ ಜಲವಾಸಿ ಉತ್ಪಾದಕ ಇಲ್ಲಿಲ್ಲ ಅಂದ್ರೆ ಯಾವುದೇ ರೀತಿ ಅಂದ್ರೆ ಇಡೀ ಕಡಿಮೆ ಜಲವಾಸಿಯ ಉತ್ಪಾದಕ ಅಂದ್ರೆ ಜಲ ಸಸ್ಯಗಳು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಯಾವ್ದು ಅಂದ್ರೆ ಜಲ ಸಸ್ಯಗಳು ಇಲ್ಲಿ ಉತ್ಪನ್ನ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ನೀರಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಇಲ್ಲ, ಯಾವುದೇ ಅಂದ್ರೆ ಇಲ್ಲಿ ಏನಂದ್ರೆ ಹೆಚ್ಚಿಲ್ಲ, ಒಟ್ಟೇನಪ್ಪ ಅಂದ್ರೆ ಕಡಿಮೆ ಏನಂದ್ರೆ ಉತ್ಪನ್ನ ಆಗುವಂತದನ್ನ ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಇರುವಂತದ್ದೇ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಏನಪ್ಪ ಅಂದ್ರೆ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಇರುವುದಿಲ್ಲ. ಮತ್ತು ಇಲ್ಲಿ ಅಂದ್ರೆ ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದಕತೆ ಇರುವಂತದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಅಲ್ಲಿಯೂ ಅಂತಂದ್ರೆ ಕಡಿಮೆ ಎಂಬ ಒಂದು ಪದವನ್ನು ನಾವು ಕಾಣಲಾಗ್ತದೆ. ಯಾಕಂದ್ರೆ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿರುವಂತ ಒಂದು ಪ್ರಶ್ನೆ. ನೆಕ್ಸ್ಟ್ ಅಂದ್ರೆ ಮುಂದುವರೆದ ಭಾಗವಾಗಿ ನೋಡೋಣ. ಯಾಕಂದ್ರೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದು ಪ್ರಶ್ನೆ. ಇತಿಹಾಸಕ್ಕೆ ಸಂಬಂಧಪಟ್ಟದ್ರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ನಮ್ಗೆ ರಿಲೇಟ್ ಆಗಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಸಹ ಏನಪ್ಪ ಅಂದ್ರೆ ಸಂಬಂಧಪಡ್ತದ. ಇಲ್ಲಿ ನೋಡ್ರಿ, ನಮ್ಗೆ ಆಲ್ಮೋಸ್ಟ್ ಅಂದ್ರೆ 1858 ಆಕ್ಟ್ ಪ್ರಕಾರ ಈ ಹೇಳಿಕೆಯನ್ನು ಗಮನಿಸಿ ಅಂತಿದೆ. ಯಾಕಂದ್ರೆ ಈ ಆಕ್ಟ್ ಜಾರಿಗೆ ಬರ್ಬೇಕಾದ್ರೆ ಮೂಲ ಕಾರಣ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೋಟಲಿ ಅಂದ್ರೆ 1600 ಅಂದ್ರೆ 1600ರಲ್ಲಿ ಅಂದ್ರೆ ಯಾವ್ದಂದ್ರೆ ಈಸ್ಟ್ ಇಂಡಿಯಾ ಕಂಪನಿ. ಯಾವುದು ಈಸ್ಟ್ ಇಂಡಿಯಾ ಕಂಪನಿ ಏನಪ್ಪ ಅಂದ್ರೆ ಇಲ್ಲಿ ಆರಂಭ ಆಗಿರ್ತದ. ಈ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿರುವಂತ ಈಸ್ಟ್ ಇಂಡಿಯಾ ಕಂಪನಿಗೆ ಏನಪ್ಪ ಅಂದ್ರೆ ಬ್ರಿಟಿಷರು ಏನಪ್ಪ ಅಂದ್ರೆ ಕಂಪನಿ ಮೂಲಕ ಆಡಳಿತ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಅದ್ರ ಜೊತೆ ಅಂದ್ರೆ ಇಲ್ಲಿ ಯಾವಂದ್ರೆ 1757ರಲ್ಲಿ ಪ್ಲಾಸೀಕರಣದ ಮೂಲಕ ಅಂದ್ರೆ ರಾಜಕೀಯ ಅಧಿಕಾರವನ್ನು ಪಡೆದಿರ್ತಾರೆ. ಇವರು ರಾಜಕೀಯ ಅಧಿಕಾರ ಪಡೆದಿರ್ತಾರೆ. ಅದ್ರ ಜೊತೆ ಏನಪ್ಪ ಅಂದ್ರೆ ಇಲ್ಲಿ 1600 ಅಂದ್ರೆ 1600ರಿಂದ 17 ಅಂದ್ರೆ 1757 ಏನಪ್ಪ ಅಂದ್ರೆ ಇವರು ಅಧಿಕಾರವನ್ನು ಯಾರು ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳಂದ್ರೆ ಆಡಳಿತ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ ಭ್ರಷ್ಟಾಚಾರ, ಲಂಚವನ್ನು ತೆಗೆದುಕೊಳ್ಳುವಂಥದ್ದು, ತಾರತಮ್ಯ ಮಾಡುವಂಥದ್ದು ಇವೆಲ್ಲ ಅಂದ್ರೆ ಮುಗಿಲು ಮುಟ್ಟಿರ್ತದೆ. ಇಲ್ಲಿನ ನಮ್ಮ ಭಾರತದ ಪ್ರಜೆಗಳಿಗೆ ಏನಪ್ಪ ಅಂದ್ರೆ ಬಹಳಷ್ಟು ತೊಂದರೆ ಆಗಿರ್ತದೆ. ಹಂಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಟೋಟಲ್ 1757ರಿಂದ ಇಲ್ಲಿ ಏನಾಗ್ತಂದ್ರೆ 1857ರಲ್ಲಿ ಏನಂದ್ರೆ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಯಾವುದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಂದ್ರೆ ಆಗ್ತದೆ. ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಇವರ ಭಾರತದ ಆಡಳಿತವನ್ನು ಕಂಪನಿಯಿಂದ ಕ್ರೌನಿಗೆ
ವರ್ಗಾವಣೆ ಆಗ್ತದ. ಅಂದ್ರೆ ಭಾರತದ ಆಡಳಿತವನ್ನು ಕಂಪನಿಯಿಂದ ಏನಂದ್ರೆ ಯಾರಿಗೆ ವರ್ಗಾವಣೆ ಆಗ್ತದ್ರೆ ಕ್ರೌನಿಗೆ ಅಂದ್ರೆ ಬ್ರಿಟಿಷಿನ ರಾಣಿಗೆ ಆಯ್ಕೆ ಆಗ್ತದೆ. ಇದೇನಪ್ಪ ಅಂದ್ರೆ 1800ರ ಯಾಕ್ಟರ ಕಾಯ್ದೆಯ ಪ್ರಕಾರ ಇದು ನಮ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಅಧಿಕಾರ, ಈ ಅಧಿಕಾರ ಕಂಪನಿಯಿಂದ ಯಾರಿಗಂದ್ರೆ ಬ್ರಿಟಿಷರಿಗೆ ವರ್ಗಾಯಿಸಿತು. ಯಾಕಂದ್ರೆ ಆಲ್ಮೋಸ್ಟ್ ಅಂದ್ರೆ ಇಲ್ಲಿ ಇವರೆಲ್ಲ ಸಮಸ್ಯೆ ಮಾಡಿರ್ತಾರ, ಇಲ್ಲೆಲ್ಲ ತೊಂದರೆ ಮಾಡಿರ್ತಾರೆ. ಹಂಗಾಗಿ ಏನಪ್ಪ ಅಂದ್ರೆ ನೇರವಾಗಿ ಬ್ರಿಟನ್ನಿನ ರಾಣಿ ಮೂಲಕ ಭಾರತದ ಮೇಲೆ ಆಳ್ವಿಕೆ ಮಾಡುವಂತದ್ದು ಸಹ ಏನಪ್ಪ ಅಂದ್ರೆ ನಾವು ಕಾಣ್ತೀವಿ. ಇದು ರೈಟ್ ಇದೆ. ಮತ್ತು ಇಂಡಿಯನ್ ಕೌನ್ಸಿಲ್ ಅನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಗೆ ಸಲಹೆ ನೀಡಲು ನಿರ್ಮಾಣ ಮಾಡಿತು. ಯಾಕಂದ್ರೆ ಇಲ್ಲಿ ಅಧಿಕಾರವನ್ನು ನೇರವಾಗಿ ಯಾರಿಗೂ ಇರ್ತದ, ಬ್ರಿಟನ್ ನಮ್ಮ ಭಾರತದ ಅಧಿಕಾರ ಏನಪ್ಪ ಅಂದ್ರೆ ಕ್ರೌನಿಗೆ ರಾಣಿಗೆ ಹೋಗಿರ್ತದೆ. ರೈಟ್ ಆದ್ಮೇಲೆ ಇಲ್ಲಿ ಏನ್ ಮಾಡ್ತದ, ಭಾರತವನ್ನು ಏನಪ್ಪ ಅಂದ್ರೆ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅವ್ರು ಏನ್ ಮಾಡ್ತಾರೆ, ವ್ಯವಹಾರಗಳ ಕಾರ್ಯದರ್ಶಿ ಅಂದ್ರೆ ಇಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಇಲ್ಲಿ ಏನಂದ್ರೆ ಒಂದು ಹೊಸ ಹುದ್ದೆ, ಅಂದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಈ ಇಂಡಿಯಾ ಒಂದು ಹುದ್ದೆ ಏನಪ್ಪ ಅಂದ್ರೆ ಇದನ್ನೇನಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಸೃಷ್ಟಿ ಮಾಡ್ತಾರ. ಸೃಷ್ಟಿ ಮಾಡಿದ ಮೇಲೆ ಏನಂದ್ರೆ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂದ್ರೆ ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಸಲಹೆ ನೀಡಲು ಅಂದ್ರೆ ಅಡ್ವೈಸ್ ನೀಡಲು ಇಲ್ಲಿ ಏನ್ ಮಾಡ್ತಾರ ಇಂಡಿಯನ್ ಕೌನ್ಸಿಲ್. ಈ ಇಂಡಿಯನ್ ಕೌನ್ಸಿಲ್ ಅನ್ನ ಎಲ್ಲಪ್ಪ ಅಂದ್ರೆ ಲಂಡನ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಲಂಡನ್ ನಲ್ಲಿ ಸ್ಥಾಪನೆ ಮಾಡುವಂತದ್ದು. ಈ ಲಂಡನ್ ನಲ್ಲಿ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಟೋಟಲಿ ಎಷ್ಟು ಜನರು ಅಂದ್ರೆ 15 ಜನ ಸದಸ್ಯರಿರ್ತಾರೆ. ಇವ್ರೇನಪ್ಪ ಅಂದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಏನಪ್ಪ ಅಂದ್ರೆ ಇವರಿಗೆ ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಏನಂದ್ರೆ ಸಲಹೆ ನೀಡಲು ಇರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಮೊದಲೇನಂದ್ರೆ ಗವರ್ನರ್ ಜನರಲ್ ಹುದ್ದೆ ಇರ್ತದಲ್ಲ, ಅದೇ ನಂತರದಲ್ಲಿ ಏನಪ್ಪ ಅಂದ್ರೆ ಬ್ರಿಟಿಷ್ ರಾಜ್ಯದ ಪ್ರತಿನಿಧಿಯಾಗಿ ಕೆಲಸ ಮಾಡೋದ್ರಿಂದ ಅವ್ರು ಏನಂದ್ರೆ ವೈಸ್ರಾಯ್ ಆಗಿ ಏನಪ್ಪ ಅಂದ್ರೆ ಆ ಹುದ್ದೆ ಬದಲಾಗುವಂತದ್ದು. ಇವ್ರೇನಪ್ಪ ಅಂದ್ರೆ ಭಾರತದ ಮೊದಲ ವಯಸ್ಸು ಅಂದ್ರೆ ಲಾರ್ಡ್ ಕ್ಯಾನಿಂಗ್. ಯಾರು? ಲಾರ್ಡ್ ಕ್ಯಾನಿಂಗ್ ಇರುವಂತದ್ದನ್ನ ನಾವು ಕಾಣಲಾಗ್ತದೆ. ಈ ರೀತಿ ಏನಂದ್ರೆ ಇದು ಒಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ 1 ಮಾತ್ರ 2 ಮಾತ್ರ, 1 ಮತ್ತು 2 ತಪ್ಪು, 1 ಮತ್ತು 2 ಅಂದ್ರೆ ಇವು 2 ಸರಿ ಇರುವುದರಿಂದ ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಡಿ ಅನ್ನೋದ್ರ ರೈಟ್ ಆನ್ಸರ್. ನೆಕ್ಸ್ಟ್ ಹಂಬನ್ ಪೋರ್ಟ್ ಎಲ್ಲಿ ಇದೆ ಅಂತ. ಯಾಕಂದ್ರೆ ಇಲ್ಲಿ ಬಂದರುಗಳಿಗೆ ಸಂಬಂಧಪಟ್ಟಂತೆ ಇರುವಂತದ್ದು ಏನಪ್ಪ ಅಂದ್ರೆ ನೇರವಾದಂತ ಕ್ವಶನ್ ಇದೆ. ಬಟ್ ಏನಪ್ಪ ಅಂದ್ರೆ ನಾವು ನಮ್ಮ ಭಾರತದ ಸುತ್ತಮುತ್ತ ಇರುವಂತ ದೇಶಗಳ ಬಗ್ಗೆ ಏನಪ್ಪ ಅಂದ್ರೆ ವಿದ್ಯಮಾನಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗ್ತದೆ. ಬಟ್ ಏನಂದ್ರೆ ಇಲ್ಲಿರುವಂತ ಬಂದರುಗಳು ಯಾವ ಇದಾವೆ ಅನ್ನೋದ್ರ ಬಗ್ಗೆ ಸಹ ಏನಂದ್ರೆ ಹೇಳಕ್ಕಾಗಲ್ಲ. ಒಂದೊಂದು ಏನಂದ್ರೆ ಡೈರೆಕ್ಟ್ ಆಗಿ ಕೇಳ್ತಾರೆ. ಬಟ್ ಈ ನೇರವಾದಂತ ಸಂಖ್ಯೆ ಏನಪ್ಪ ಅಂದ್ರೆ ಕೇವಲ ಅಂದ್ರೆ ನೇರವಾದ ಇರುವಂತ ಲಾಜಿಕಲ್ ಇರುವಂತ ಜಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ 2 ರಿಂದ 4 ಅಂದ್ರೆ ಅತಿ ದೊಡ್ಡವು ಯಾವ, ಅತಿ ಸಣ್ಣವು ಯಾವ, ಈ ರೀತಿ ಇರುವಂತವು ಕೆಲವು ಬಂದರಾಗಿರುವಂತವು ಅಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಕೇಳುವಂತದನ್ನ ನಾವು ಕಾಣ್ತೀವಿ. ಬಟ್ ಏನಂದ್ರೆ ಈ ಹಂಬನ್ ಪೋರ್ಟ್ ಎಲ್ಲಿದೆ ಅಂತ ಕೇಳಿದಾರೆ. ಇಲ್ಲಿ ಇರಾನ್ ಇದೆ, ಶ್ರೀಲಂಕಾ ಇದೆ, ಜಪಾನ್ ಇದೆ ಅಥವಾ ಪಾಕಿಸ್ತಾನ ಇದೆ ಅಂತ ಕೇಳಿದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತದ್ದೇ. ಆದ್ರೂ ಸಹ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧೆ ತಮ್ಮೆಲ್ಲರಿಗೆ ಅಂದ್ರೆ ಒಂದು ಉಚಿತವಾದಂತ ರೀತಿಯಲ್ಲಿ ಈ ಅಂದ್ರೆ ರಾಯಚೂರು ಜಿಲ್ಲೆಯ ಮಾಣಿ ತಾಲೂಕಿನ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಈ ಚಾನಲ್ ಏನಂದ್ರೆ ನಮ್ಮ ಮುಕುಂದಪ್ಪ ಸರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರಿಗೂ ಅವಕಾಶ ಇರುವಂತದ್ದು ನಾವು ಕಾಣ್ತೀವಿ. ಇದಕ್ಕೆ ಹಂಬನ್ ಪೋರ್ಟ್ ಎಲ್ಲಿದೆ ಅಂತಂದ್ರೆ ಇದು ಶ್ರೀಲಂಕಾದಲ್ಲಿ ಇರುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ನಮಗೇನಂದ್ರೆ ಈ ಇರಾನ್ನಲ್ಲಿ ಆಗಿರುವಂತದ್ದು ಮತ್ತು ಜಪಾನ್, ಪಾಕಿಸ್ತಾನ ಯಾವ್ದಾವ್ದಿದೆ ಅಂತ ನಾವು ನೋಡಲಾಗ್ತದೆ. ಈ ಪಾಕಿಸ್ತಾನದಲ್ಲಿ ಗದ್ವಾಲ್ ಬಂದರು, ಯಾವುದು ಗದ್ವಾಲ್ ಬಂದರು ಇರುವಂತದ್ದು ನಾವು ಕಾಣಲಾಗ್ತದೆ. ಮತ್ತು ಇರಾನ್ನಲ್ಲಿ ಚಾಬಹಾರ್ ಬಂದರಿರುವಂತದನ್ನ ನಾವು ಕಾಣಲಾಗ್ತೀವಿ. ಅದೇ ರೀತಿಯಲ್ಲಿ ಅಂದ್ರೆ ಈ ಜಪಾನದಲ್ಲಿ ಒಕೋಮಾ, ಯಾವುದು ಒಕೋಹಾಮಾ ಬಂದರಿರುವಂತದ್ದು ನಾವು ಕಾಣಲಾಗ್ತದೆ. ಶ್ರೀಲಂಕಾದಲ್ಲಿ ಅಂದ್ರೆ ಚಂಬಾರ್ ಬಂದರು. ಇದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ವಾಹನಗಳ ಸಾಗಾಣಿಕೆಗೆ ಈ ಬಂದರು ಬಹಳಷ್ಟು ಸಹಾಯ ಮಾಡ್ತದೆ. ಯಾವುದು ವಾಹನಗಳ ಸಾಗಾಣಿಕೆಗೆ. ಮತ್ತೆ ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಆಗಿರುವಂತದ್ದು, ಇತರ ಕೈಗಾರಿಕಾ ಉತ್ಪನ್ನಗಳು ಹೆಚ್ಚಿನ ರೀತಿಯಲ್ಲಿ ಫೇಮಸ್ ಇರುವಂತಹ ಒಂದು
ಬಂದರಂದ್ರೆ ವಾಹನಗಳ ಸಾಗಾಣಿಕೆಗೆ ಇಲ್ಲಿ ಪ್ರಮುಖವಾಗಿರ್ತದೆ. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಯಾವುದು ಚಹಾಬಾರ್ ಬಂದರು. ಇದೇನಪ್ಪ ಅಂದ್ರೆ ಶ್ರೀಲಂಕಾದಲ್ಲಿರುವಂತ ಒಂದು ಅತ್ಯುತ್ತಮವಾದ ವಾಹನ ಟ್ರಾನ್ಸ್ಪೋರ್ಟ್ಗೆ ಮತ್ತು ಕಂಟೈನರ್ಗಳಿಗೆ ಮತ್ತು ಕೈಗಾರಿಕೆಗಳ ವಸ್ತುಗಳಿಗೆ ಏನಂದ್ರೆ ಇಲ್ಲಿ ಇದರ ಮೂಲಕ ಏನಪ್ಪ ಅಂದ್ರೆ ಈ ಬಂದರ ಮೂಲಕ ಸಾಗುವಂತದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಂದ್ರೆ ಮುಂದುವರೆದ ಭಾಗ ಇಲ್ಲಿ ನಾವೇನಂದ್ರೆ ಒಂದು ವ್ಯಂಗ್ಯ ನಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಂದಿವಿ. ಈ ಲಕ್ಷ್ಮೀ ಸ್ಪರ್ಧೆ ಏನಂದ್ರೆ ಇಲ್ಲಿ ಇವು ಸರಳವಾದಂತ ರೀತಿ, ಯಾಕಂದ್ರೆ ಅಂಕಗಳನ್ನು ಪಡಿಲಿಕ್ಕೆ ಏನಂದ್ರೆ ನಾವು ಎಲ್ಲಾ ರೀತಿಯಿಂದ ಲಾಜಿಕಲಿ ಇರುವಂತವು ಮತ್ತು ಸರಳವಾಗಿ ಇವು ಬೇಸ್ಮೆಂಟ್ ತರ ಇದು ಇರೋದು. ಯಾಕಂದ್ರೆ ಈಗಾಗಲೇ ಓಲ್ಡ್ ಇರುವಂತ ಕಾಂಪಿಟೇಟಿವ್ ಏನಪ್ಪ ಅಂದ್ರೆ ಈಸಿಯಾಗಿ ಏನಂದ್ರೆ ಅವರು ಈಸಿಯಾಗಿ ಏನಂದ್ರೆ ಫೇಸ್ ಮಾಡುವಂತದನ್ನ ನಾವು ನೋಡಲಾಗ್ತದೆ. ಇಲ್ಲಿ ನೋಡ್ರಿ, ಈ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ. ಇದು ಯಾವುದು? ಈ ಕೊನೆಯ ಗಣನಕ್ಷೆಗೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ ಯಾವ ರೀತಿ ಅಂದ್ರೆ ಇಲ್ಲಿ ಪರ್ವತಗಳು ಮತ್ತು ಭೂಮಿ ಮತ್ತು ಅರಣ್ಯಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ರೇಖಾಚಿತ್ರ ಸರಿಯಾಗಿ ತೋರಿಸುತ್ತೆ ಅಂತ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಇದೆ ಯಾವ್ದಪ್ಪ ಅಂದ್ರೆ ಪರ್ವತ. ಇಲ್ಲಿ ಪರ್ವತ ಆಲ್ಮೋಸ್ಟ್ ಅಂದ್ರೆ ಪರ್ವತ, ಅರಣ್ಯ ಮತ್ತು ಭೂಮಿ. ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಟೋಟಲಿ ಈ ರೀತಿಯಾದಂತಹ ಒಂದು ಚಿತ್ರಗಳಿರುವಂತದ್ದನ್ನು ನಾವು ನೋಡಲಾಗ್ತದೆ. ಇಲ್ಲಿ ನೋಡಿ ಕಾಮನಿಗೆ ಅಂದ್ರೆ ಪರ್ವತ ಮತ್ತು ಅರಣ್ಯ ಅಂಡ್ ಭೂಮಿ. ಈ ಭೂಮಿ ಅಂತಂದ್ರೆ ಈ ಆಲ್ಮೋಸ್ಟ್ ಅಲ್ಲ ನೋಡ್ರಿ, ಇಡೀ ಈ ಪರ್ವತಗಳು ಮತ್ತು ಅರಣ್ಯಗಳು ಎಲ್ಲಿ ಕಂಡು ಬರ್ತಾವ? ಆಲ್ಮೋಸ್ಟ್ ಭೂಮಿಯಲ್ಲಿ ಕಂಡು ಬರ್ತವೆ. ರೈಟ್. ಈ ಭೂಮಿಯಲ್ಲಿ ಕಂಡು ಬರುವಂತಹ ಸಂದರ್ಭದಲ್ಲಿ ನಾವು ನೋಡಿದಾಗ ಏನಪ್ಪ ಅಂದ್ರೆ ನೋಡ್ರಿ, ಇದು ಟೋಟಲಿ ನಾವು ಭೂಮಿ ಅಂತ ಹೇಳ್ತೀವಿ. ಆಮೇಲೆ ಭೂಮಿ ಒಳಗೆ ಏನಪ್ಪ ಅಂದ್ರೆ ಪರ್ವತ, ಅರಣ್ಯ ಇದು ಏನಪ್ಪ ಅಂದ್ರೆ ಬರಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಟೋಟಲ್ ಅಂದ್ರೆ ಇದನ್ನ ನಾವು ಭೂಮಿ ತರ ಇದು ಮಾಡಿದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಅರಣ್ಯ ಅಥವಾ ಭೂಮಿ ಅಂದ್ರೆ ಇದು ಸಹ ಏನಪ್ಪ ಅಂದ್ರೆ ಇಲ್ಲಿ ಇದು ಸಹ ಬರಲ್ಲ. ನೆಕ್ಸ್ಟ್ ಇಲ್ಲಿ ಇದು ಏನಪ್ಪ ಅಂದ್ರೆ ಇದು ಸಹ ಏನಂದ್ರೆ ಭೂಮಿ ಬೇರೆ ಇರಲ್ಲ, ಅರಣ್ಯ ಬೇರೆ ಇರಲ್ಲ, ಮತ್ತೆ ಇದು ಭೂಮಿ ಇರಲ್ಲ. ಹಂಗಾಗಿ ಏನಪ್ಪ ಅಂದ್ರೆ ಇದಕ್ಕೆ ಒಂದು ಸೂಕ್ತವಾದಂತ ರೀತಿಯಲ್ಲಿ ಅಂದ್ರೆ ಇದು ಭೂಮಿದು ಅಂದ್ರೆ ಇದು ಭೂಮಿ ಬರ್ತದ. ಆಮೇಲೆ ಇದನ್ನೇನಪ್ಪ ಅಂದ್ರೆ ಭೂಮಿ. ಆಮೇಲೆ ಅಂದ್ರೆ ಭೂಮಿಯಲ್ಲಿ ಅಂದ್ರೆ ಇಲ್ಲಿ ಒಂದು ಅಂದ್ರೆ ಪರ್ವತ ಇರ್ತದ, ಪರ್ವತ ಮತ್ತು ಅರಣ್ಯ. ಅಂದ್ರೆ ಈ ಭೂಮಿಯಲ್ಲಿ ಅಂದ್ರೆ ಪರ್ವತ ಇರ್ತದೆ ಮತ್ತು ಇದಂದ್ರೆ ಅರಣ್ಯ ಅಂದ್ರೆ ಇದರಲ್ಲಿ ಇರ್ಬೋದು, ಇದರಲ್ಲಿ ಇರ್ಬೋದು. ಇದೇನಪ್ಪ ಅಂದ್ರೆ ಇದು ರೈಟ್ ಆಗಿ ಆನ್ಸರ್ ಆಗುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಈ ರೀತಿಯಿಂದ ಹೊಸ ರೀತಿಯಾದಂತ ಪ್ರಚಲಿತ ವಿದ್ಯಮಾನಗಳಾಗಿರೋದು, ಇತರೆ ಕಂಪ್ಯೂಟರ್ಸ್ ಸಂಬಂಧಪಟ್ಟದಾಗಿರೋದು, ಮತ್ತೆ ಇತಿಹಾಸಕ್ಕೆ ಮತ್ತು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಮತ್ತು ಇತರೆ ಹೊಸ ಟಾಪಿಕ್ಗಳು ಏನಪ್ಪ ಅಂದ್ರೆ ಮತ್ತೆ ತಮ್ಮೆಲ್ಲರಿಗೂ ನಮ್ಮ ಲಕ್ಷ್ಮೀ ಸ್ಪರ್ಧೆ ಕೊಡ್ತಿದ್ದೆ. ನಾವು ಮತ್ತೆ ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದ.